ಕೆರೆಬೇಟೆ ಸಿನಿಮಾದ ನಾಯಕ ನಟರಾಗಿರುವಂತಹ ಗೌರಿ ಶಂಕರ್ ಅವರು ಹಾಗೂ ಮಧುರಾ ಗೌಡ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಸಂಗೀತ ನಿರ್ದೇಶಕರು ನಮ್ಮ ಡಿಒಪಿ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕು. ಅಭಯ್ ಚಂದ್ರ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅಂಡ್ ಆಲ್ಸೋ ನಮ್ಮ ಸಿಂಗರ್ಸ್ ಇದ್ದಾರೆ, ನಾದಿರಾ ಬಾರ್ಮಾ ಅಂಡ್ ಚೇತನ್ ನಾಯಕ್, ನೀವು ಕೂಡ ವೇದಿಕೆಗೆ ಬನ್ನಿ. ವಿಲ್ ಹ್ಯಾವ್ ಎ ಫೋಟೋ ಟುಗೆದರ್ ಪ್ಲೀಸ್. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಬೇಡ ಬೇಡ ಸರ್, ಮೊಬೈಲ್ ಡೌನ್ ಮಾಡಿ. ಬಹಳ ಹಿಂದಿಂದ ನೋಡ್ತಾ ಇದ್ದೀನಿ, ಬಹಳ ಉತ್ಸಾಹ, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಬಯಕೆ ಇತ್ತು. ಈಗ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಪ್ರಯತ್ನಕ್ಕೆ ಶುಭವಾಗಲಿ. ಹೊಸ ಹೀರೋ, ಹೊಸ ಹೀರೋಯಿನ್ ಅವ್ರಿಗೂ ಸಹ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಬರಲಿ ಅಂತ ನನ್ನ ಆಶಯ. ಜೊತೆಗೆ ವಿಜಯ್ ಆಡ್ಲಿ ಅವರ ಸಂಗೀತ ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳು ಚೆನ್ನಾಗಿದೆ. ನನ್ನ ಹಾಡಲ್ಲಿ ನನಗೆ ಈ ಹಾಡು ಬರೆಯೋಕ್ಕೆ ನಿಜವಾಗ್ಲೂ ಖುಷಿ ಆಯಿತು. ತುಂಬ ನಮಗೆ ತೃಪ್ತಿ ಆಗಬೇಕು, ಬರೆದವ್ರಿಗೆ. ಕೆಲವರಿಗೆ ನಾನು ಬರ್ದ ಆಹಾ ಅನಿಸ್ಬೇಕು, ಆ ಥರದ ಕೆಲವು ಲೈನ್ಗಳನ್ನ ನನಗೆ ಇಲ್ಲಿ ಬರೆಯೋಕ್ಕೆ ಸಾಧ್ಯ ಆಯಿತು. ನನ್ನ ಬೆನ್ನ ಮಚ್ಚೆಗೆ ನಿನ್ನ ಮೇಲೆ ರೊಚ್ಚಿದೆ, ದುರುಗುಟ್ಟಿ ನಿನ್ನೆ ನೋಡ್ತಿದ್ದೆ, ಯಾಕೋ ತಿನ್ನೋ ಹಂಗೇನೆ ಅಂತ ಒಂದು ಲೈನ್ ಇದೆ. ಆಮೇಲೆ ಉದ್ಯಾನವನದಲ್ಲಿ ನೀ ಹೋಗಬೇಡವೇ, ಹೂವೆಲ್ಲ ನಿನ್ನ ಹಿಂದೆ ಎದ್ದು ಬತ್ತಾವೆ ಅಂತ ಒಂದು ಲೈನ್ ಇದೆ. ಆ ಥರದ್ದು ಕ್ಯೂಟ್ ಲೈನ್ಗಳನ್ನ ಈ ಹಾಡಲ್ಲಿ ಬರೆಯೋಕ್ಕೆ ಸಾಧ್ಯ ಆಯಿತು. ಸಿಂಗರ್ಗಳು ಚೆನ್ನಾಗಿ ಹಾಡಿದ್ದಾರೆ. ಎಲ್ಲರಲ್ಲೂ ಒಂದೇ ಮನವಿ, ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಏನು ಅಂದರೆ, ಯಾವುದಾದ್ರೂ ಸಿನಿಮಾವನ್ನು ನೀವು ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಮೊದಲ ದಿನ ಅಥವಾ 2ನೇ ದಿನ ನೋಡಿ. ಮೊದಲನೇ ಥರ 100 ದಿನ ಓಡೋ ಕಾನ್ಸೆಪ್ಟ್ ಈಗಿಲ್ಲ, ಅದು ಬೇಕಾಗೂ ಇಲ್ಲ. ಯಾರಾದರೂ 100 ದಿನ ಅಂತ ಅಂದರೆ ಅದು ಸುಳ್ಳೇನೆ. ಅದು 100 ದಿನ ಅವಶ್ಯಕತೆ ಇಲ್ಲ. ಈಗ ಮೊದಲು 10-20 ಥಿಯೇಟ್ರಲ್ಲಿ ಬಿಡುಗಡೆ ಮಾಡಿ 100 ದಿನ ಹೋಗಿ ಆ ಸಿನಿಮಾದ ಲಾಭನೋ ಅಥವಾ ಬಂಡವಾಳನೋ ವಾಪಸ್ ತಗೋಬೇಕಾಗಿತ್ತು. ಆದರೆ ಈಗ 100 ಅಲ್ಲ, ಮೊದಲ 3 ದಿನ ಕರೆಕ್ಟ್ ಹೋದ್ರೆ ಸಿನಿಮಾ ಗೆದ್ದಂಗೆ. ಸೊ ನೀವು ಯಾವುದೇ ಕಾರಣದಿಂದ ಅಥವಾ ಯಾವುದೇ ಒಂದು ಅಪ್ರೋಚ್ ಇಂದ ಈ ಸಿನಿಮಾ ನೋಡ್ಬೇಕು ಅಂತಿದ್ರೆ, ಅಥವಾ ಯಾವುದೇ ಸಿನಿಮಾ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ, ಮೊದಲ 3 ದಿನದಲ್ಲೇ ಹೋಗಿ. ಮೊದಲ 3 ದಿನದಲ್ಲಿ ಥಿಯೇಟ್ರಿಗೆ ಹೋದ್ರೆ ಆಮೇಲೆ 4ನೇ ದಿನಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ಇರುತ್ತೆ. ನೀವು ಮೊದಲ 3 ದಿನ ಯಾವ ಸಿನಿಮಾ ಆದ್ರೂ ಅಷ್ಟೇ, ಹೆಚ್ಚು ಕಡಿಮೆ ಈಗ ತುಂಬಾ ದೊಡ್ಡ ಸ್ಟಾರ್ಗಳ ಸಿನಿಮಾ ಬಿಟ್ಬಿಟ್ಟು ಉಳಿದ ಎಲ್ಲ ಸಿನಿಮಾಗಳಿಗೂ ಇದೇ ಅಪ್ಲೈ ಆಗುತ್ತೆ. ಮೊದಲ 3 ದಿನ ನೀವು ಸಿನಿಮಾ ನೋಡಿದ್ರೆ 4ನೇ ದಿನಕ್ಕೆ ಸಿನಿಮಾ ಉಳ್ಕೊಳ್ಳುತ್ತೆ. 4ನೇ ದಿನಕ್ಕೆ ಸಿನಿಮಾ ಉಳ್ಕೊಂಡಿದೆ ಅಂದ್ರೆ ಆ ಸಿನಿಮಾ ಗೆದ್ದಿದೆ ಅಂತ ಅರ್ಥ. ತುಂಬಾ ಈಸಿ ಈಗ ಸಿನಿಮಾನ ಗೆಲ್ಸೋದು. ವಿಜಯ್ ಅವರ ಅಥವಾ ಅಲ್ವಿನ್ ಅವ್ರ ಫ್ರೆಂಡ್ಸು, ಹೀರೋ ಫ್ರೆಂಡ್ಸು ಅಥವಾ ಯಾರೇ ಇದ್ರು, ನಿಮ್ಮ ಇಡೀ ಫ್ಯಾಮಿಲಿ ಫ್ರೆಂಡ್ಸು ಯಾರನ್ನಾದ್ರೂ ಎಲ್ಲರನ್ನೂ ಕರ್ಕೊಂಡು ಮೊದಲ 3 ದಿನದೊಳಗೆ ಸಿನಿಮಾ ನೋಡಿ. ಇದೊಂದೇ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾ. ಆ ಮೂಲಕ ಸಿನಿಮಾವನ್ನು ಗೆಲ್ಲಿಸ್ಬೋದು ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಒಂದು ಸೆಕೆಂಡ್, ಓಂ ಶಿವಂ ಸಿನಿಮಾಗೆ ಯಶಸ್ಸಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಇವಾಗ 4 ಸಾಂಗ್ ಬಿಡುಗಡೆ ಆಗಿದೆ. ಎಲ್ರಿಗೂ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಇಷ್ಟ ಆಗಿದೆ ಅಲ್ವಾ ಎಲ್ರಿಗೂ ಸಾಂಗು? ಥ್ಯಾಂಕ್ ಯು. ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಮೈ ಲಿರಿಕ್ಸ್ ರೈಟರ್ಸ್, ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರಿಗೂ, ನಮ್ಮ ಕವಿ ಸರ್, ತುಂಬ ಧನ್ಯವಾದಗಳು ಸರ್. ತುಂಬ ಅದ್ಭುತವಾಗಿ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಶ್ರೀರಾಮ್ ತಪಸ್ವಿ ಅವ್ರಿಗೂ ಧನ್ಯವಾದಗಳು. ಆ್ಯಂಡ್ ಮೈ ಟೆಕ್ನಿಷಿಯನ್ಸ್ ಆ್ಯಂಡ್ ಮೈ ಸಿಂಗರ್ಸ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಹಾಗೆ ನನ್ನ ಪ್ರೊಡ್ಯೂಸರ್ ಮತ್ತು ನನ್ನ ಡೈರೆಕ್ಟರ್. ಆ್ಯಕ್ಚುಲಿ ಶಿವಂ ಸಾಂಗು ಪ್ಲ್ಯಾನ್ನಲ್ಲೇ ಇದ್ದಿಲ್ಲ ನಮಗೆ,
ಪ್ರೊಡ್ಯೂಸರ್ ಆ ಒಂದು ಐಡಿಯಾ ಕೊಟ್ಟು ಡಿಸ್ಕಸ್ ಮಾಡಿ ಸರ್ ಇದೊಂದು ಶಿವಮ್ ಸಾಂಗ್ ಮಾಡೋಣ, ಸ್ಯಾನ್ಸ್ಕ್ರಿಟಲ್ಲೇ ಮಾಡೋಣ ಅಂತ ಒಂದು ಪ್ಲ್ಯಾನ್ ಬಂತು. ಸರ್ ತುಂಬ ಅದ್ಭುತವಾಗಿ ಬಂದಿದೆ. ಅದು ನಮಗೆ ಖುಷಿ ಆಗಿತ್ತು ಅದು ಸಾಂಗ್ ಕೇಳುವಾಗ. ದಯವಿಟ್ಟು ನಮ್ಮ ಹಾಡುಗಳನ್ನು ನಮ್ಮ ಸಿನಿಮಾವನ್ನು ಎಲ್ಲ ಹಾರಿಸಿ ಸಪೋರ್ಟ್ ಮಾಡಿ ಆಶೀರ್ವದಿಸಿ. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲದಾಗಿ ಓಂ ಶಿವಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಸೊ ಫಸ್ಟ್ ಡೈರೆಕ್ಟರ್ ಬಂದು ಕತೆ ಎಲ್ಲ ಹೇಳಿದಾಗ ಸೊ ಐ ಡೆಂಟ್ ಎಕ್ಸ್ಪೆಕ್ಟ್ ದಟ್ ಸಾಂಗ್ಸ್ ಎಲ್ಲ ಈ ಥರ ಇರುತ್ತೆ ಅಂತ. ಬಿಕಾಸ್ 4 ಸಾಂಗ್ಸ್ ಏನಿದೆ ಎಲ್ಲ ಡಿಫ್ರೆಂಟ್ ಜಾನರ್ಸಲ್ಲಿದೆ. ಆ್ಯಂಡ್ ವಿಜಯಾಲಿ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ ಸರ್. ಆ್ಯಂಡ್ ಕವಿರಾಜ್ ಸರ್, ಆ್ಯಂಡ್ ಶ್ರೀರಾಮ್ ತಪಸ್ವಿ ಸರ್, ನಾಗೇಂದ್ರ ಪ್ರಸಾದ್ sir, and Gossip sir. Thank you sir. Thank you for giving wonderful songs. And coming to singers, Chetan sir, all the singers have sung ತುಂಬಾ ಚೆನ್ನಾಗಿ ಸಿಂಗ್ ಮಾಡಿದ್ದಾರೆ. ಆ್ಯಂಡ್ ಈ ದೊಡ್ಡ ಮಟ್ಟಕ್ಕೆ ನನ್ನ ಸಾಂಗ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಗಿನಿಂಗಲ್ಲಿ. ಯಾಕೆಂದರೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಚೆನ್ನೈಯಲ್ಲಿ ಲೈವ್ಗಾಗಿ, ಹೈದ್ರಾಬಾದಲ್ಲಿ ಸಿಂಗರ್ ಎಲ್ಲ ಆಡ್ಸಿರೋದೆಲ್ಲ ಬಂದು ಹೈದ್ರಾಬಾದಲ್ಲಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ದಯವಿಟ್ಟು ಹೊಸಬ್ರಿಗೆ ಚಾನ್ಸ್ ಕೊಡಿ, ಒಂದು ಅವಕಾಶ ಮಾಡಿಕೊಡಿ. ಎಲ್ಲ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಈ ಆ್ಯಕ್ಚುಲಿ ಕತೆ ಓಕೆ ಆದಾದಮೇಲೆ ಡೈರೆಕ್ಟರ್ ಜೊತೆ ನಾನೊಂದು 7 to 8 months ಟ್ರಾವೆಲ್ ಮಾಡಿದೆ. ಆಲ್ಮೋಸ್ಟ್ 1.5 to 2 years ನನಗೆ ಟ್ರೈನಿಂಗ್, ಪ್ರಾಕ್ಟೀಸ್, ಫೈಟ್ ಆಗಿರ್ಬೋದು, ಆ್ಯಕ್ಟಿಂಗ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಎಲ್ಲ ನನಗೆ ಟ್ರೈನ್ ಅಪ್ ಮಾಡಿ ಆಮೇಲೆ ಶೂಟಿಂಗ್ ಸೆಟ್ಗೆ ಕರ್ಕೊಂಡು ಹೋಗಿದ್ದು. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಶಿವು ಅಂತ, ಒಂದು 18 to 19 years old guy. ಒಂದು ಲೆವೆಲ್ ಇದ್ದರೆ ಯಾವ್ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ ಎಲ್ಲ ಯೂಶಲಿ ಈಗ ತುಂಬ ಒಂದು ಹಳೆ ಕಾಲದಲ್ಲಿ ಲವ್ ಮಾಡ್ತಿದ್ರೆ ಯಾವ ಥರ ಅವರೆಲ್ಲ ಹಳೆ ಕಾಲದಲ್ಲಿ ಯಾರಾದ್ರೂ ಲವ್ ಮಾಡ್ತಾರೆ ಅವ್ರದ್ದು ಪ್ಯೂರಿಟಿ ಏನಿದೆ ಆ ಲವ್ದು ಅಂತ ಒಂದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಏನು ಸರ್? ಸರ್ ನಾವು ಹಳೆ ಕಾಲದಲ್ಲ ಸರ್, ಹಳೆ ಕಾಲದ ಸಿನಿಮಾ ಯಾವ ಥರ ಒಂದು ತೋರಿಸ್ಬೋದು ಅಂತ ತೋರಿಸಿದ್ದಾರೆ ಸರ್. ಸರ್ ಫೈಟ್, ಲವ್ ಎರಡು ಸರ್. ಸಿನಿಮಾಲೆಲ್ಲಾನು ಈಕ್ವಲ್ ಆಗಿ ನಾನೆಲ್ಲ ಏನೇ ಮಾಡಿದ್ರೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದೆ. ಎಲ್ಲರಿಗೂ ನಮಸ್ಕಾರ. ನಾನು ವಿರಾನಿಕಾ ಶೆಟ್ಟಿ, ಓಂ ಶಿವಮ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದೀನಿ. ಸೊ ಮೊದಲಿಗೆ ಇದರಲ್ಲಿ ಎರಡು ಸಾಂಗ್ ನನಗೆ ಅಂತೇಳಿ ಒಂದು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆಲ್ರೆಡಿ ವಿಜುವಲ್ಸ್ ಇವತ್ತು ಜಾಸ್ತಿ ಸಿಗಲಿಲ್ಲ, ಬಟ್ ರಿಲೀಸ್ ಆದಾಗ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಟೀಮ್ ಯಾರೆಲ್ಲ ಇದ್ದೀರಾ, ಆ್ಯಂಡ್ ಎಷ್ಟೊಳ್ಳೆ ಲಿರಿಕ್ಸನ್ನು ಕೊಟ್ಟಿದ್ದೀರಾ. ಆ ಲಿರಿಕ್ಸಲ್ಲಿ ನಮಗೆ ನಟನೆ ಮಾಡುವಂಥ ಅವಕಾಶ ಸಿಕ್ಕಿದೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸರ್, ಇಂಥ ಒಂದು ಒಳ್ಳೆ ಸಾಂಗನ್ನು ನಮಗೋಸ್ಕರ ಕೊಟ್ಟಿರೋದಕ್ಕೆ. ಆ್ಯಂಡ್ ಸಿಂಗರ್ಸ್, ಯು ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಒಳ್ಳೆ ಕಂಠದಿಂದ ನಮ್ದೊಂದು ವಿಷುವಲ್ ಸೇರಿಸಿ ಈ ಸಾಂಗ್ ಒಂದು ಸ್ವಲ್ಪ ಹಿಟ್ಟಾಗಲಿ ಅನ್ನೋದನ್ನ ನಾನು ಬೇಡ್ಕೊತೀನಿ. ಆ್ಯಂಡ್ ಅದ್ರ ಜೊತೆಗೆ ಈ ಚಿತ್ರಕ್ಕೆ ನಾನು ಹೇಗೆ ಬಂದಿದ್ದು ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಬೇರೆ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಆಡಿಷನ್ ಮೂಲಕ ನಾನು ಈ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು. ಇದರಲ್ಲಿ ನಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್, ಒಂದು ಕ್ಯೂಟ್ ಆದ ಲವ್ ಸ್ಟೋರಿ, ಈಗಿನ ಜನ್ರೇಷನ್ನಲ್ಲಿ ಒಂದು ಲವ್ ಸ್ಟೋರಿ. ಅದರಲ್ಲಿ ನಾವು ಯಾರಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತೀವಿ ಅನ್ನೋದನ್ನ ತೋರಿಸುತ್ತೆ. ಆ್ಯಂಡ್ ಅದರಲ್ಲಿ ಎಷ್ಟು ಒಂದು ಹುಡುಗ ಹುಡುಗಿ ಪ್ರೀತಿ ಎಷ್ಟು ಆಳವಾಗಿರುತ್ತೆ. ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಆದಾಗ ಹುಡುಗಿ ಬಿಟ್ಟೋಗ್ತಾಳ, ಇರ್ತಾಳ, ಅಥವಾ ಸಪೋರ್ಟ್ ಕೊಡ್ತಾಳ ಅಂತ. ಈ ಸಬ್ಜೆಕ್ಟನ್ನು ನಾನು ಸೆಲೆಕ್ಟ್ ಮಾಡಿರೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ, ಈ ಸಬ್ಜೆಕ್ಟಲ್ಲಿ ನನಗೆ ತುಂಬ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು. ಆ್ಯಂಡ್ ಇದೊಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟಾಗಿ ಈ ಚಿತ್ರದಲ್ಲಿ ಬಿಗಿನಿಂಗಿಂದ ಲಾಸ್ಟ್ ತನಕ ಟ್ರಾವೆಲ್ ಮಾಡ್ತಾಯಿದೆ. ಸೊ ಅದೊಂದೇ ರೀಸನ್ನಿಂದಾಗಿ ಈ ಚಿತ್ರನ ನಮ್ಮ ಡೈರೆಕ್ಟರ್ ಒಂದ್ಸಲ ನನ್ನ ಆಡಿಷನ್ ಮಾಡಿದ್ಮೇಲೆ, ಈ ಸ್ಕ್ರಿಪ್ಟ್ ಹೇಳಿದ್ಮೇಲೆ ನಾನು ಓಕೆ ಮಾಡಿದ್ದು. ಆ್ಯಂಡ್ ಭಾರ್ಗವ್ ಅವರಿಗೆ ಇದು ಅವರ ಮೊದಲನೇ ಚಿತ್ರ, ಆ್ಯಂಡ್ ಅವರಿಗೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್, ನನ್ನನ್ನು ಈ ಚಿತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರದವರಿಗೆ, ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಧ್ಯೆ ಎಲ್ಲರೂ ಬಂದಿದ್ದಕ್ಕೆ. ಅಗೇನ್ ಆ್ಯಕ್ಚುಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ದಿನ. ಆ್ಯಂಡ್ ಕಲಾವಿದಕ್ಕಿಂತ ಜಾಸ್ತಿಯಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮ ಕವಿ ಸರ್ ಇದ್ದಾರೆ, ಪ್ರತಿಯೊಬ್ಬ ಹಾಡಿರೋರು ಎಲ್ಲರೂ ಅವ್ರ ದಿನ ಆ್ಯಕ್ಚುಲಿ ಇದು. ನಾವು ಇನ್ನೂ ದಿನ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಇನ್ನೂ ತುಂಬ ಕಾರ್ಯಕ್ರಮಗಳಿದೆ.
ಇದೆ ಆ್ಯಕ್ಚುಲಿ, ಮುಂದೆ ಮಾಡ್ತಾ ಹೋಗ್ತಾರೆ ಕಾರ್ಯಕ್ರಮಗಳೆಲ್ಲ. ಬಟ್ ಅಗೇನ್ ಸಿನಿಮಾ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು ನೆಗೆಟಿವ್ ರೋಲ್ ಮಾಡಿದ್ದೀನಿ, ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ 1 ಜನ ಕಲಾವಿದರು ಇದ್ದಾರೆ, ತುಂಬ ಜನ ಇದ್ದಾರೆ. ಅನಿವಾರ್ಯ ಕಾರಣಗಳಿಂದ ಇವತ್ತು ಯಾರೋ ಬಂದಿಲ್ಲ, ಆ್ಯಕ್ಚುಲಿ ಬೇರೆ ಬೇರೆ ಶೂಟ್ ಇದೊಂದ್ರೆ ಬಂದಿಲ್ಲ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕೆಂದರೆ ಆಡಿ ನಾನು ಕೆಲಸ ಮಾಡಿದಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರತಿಯೊಬ್ಬ ಕಲಾವಿದರು ಆ್ಯಂಡ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾಗಿರ್ಬೋದು, ಕತೆಗೆ ಏನೇನು ಬೇಕೋ ಪ್ರತಿಯೊಂದನ್ನು ಒದಗಿಸಿದ್ದಾರೆ. ಆ್ಯಂಡ್ ಅಗೇನ್ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನನಗೆ ನಮ್ಮ ಗೌರವ್ ಮಾಸ್ಟರ್ ಇಲ್ಲೆಲ್ಲ ಕೂತಿದ್ದಾರೆ, ಗೌರವ್ ಮಾಸ್ಟ್ರು ಇಲ್ಲೇ ಇದ್ದಾರೆ ಗೌರವ್ ಮಾಸ್ಟ್ರು. ತುಂಬ ಚೆನ್ನಾಗಿ ಮಾಡಿಸಿದ್ರು, ಫೈಟನ್ನ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಅಗೇನ್ ನಂಗೆ ಭಾಳ ಖುಷಿಯಾಗಿತ್ತು ಭಾರ್ಗವ್ ಬಗ್ಗೆ. ತುಂಬ ಪ್ರಿಪೇರ್ ಆಗಿ, ಏನೋ ತಂದೆನೇ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಹೀರೋ ಆಗ್ಬಿಡೋಣ ಆ ಥರ ಐಡಿಯಾ ಇಟ್ಕೊಳ್ದೇನೆ ಪ್ರಿಪೇರ್ ಆಗಿ ಫೈಟು ಡ್ಯಾನ್ಸು ಪ್ರತಿಯೊಂದನ್ನು ಕಲಿತು ನಮ್ಮ ನಿರ್ದೇಶಕ ಕಲಿಸಿ ಆನ್ ಫೀಲ್ಡಿಗೆ ಕರ್ಕೊಬಂದಿದ್ದಾರೆ. ಖಂಡಿತವಾಗ್ಲೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ಈ ಥರ ಒಂದಷ್ಟು ಸಿನಿಮಾಗಳು ಮಾಡ್ತಾ ಹೋಗ್ಲಿ, ಪ್ರತಿಯೊಬ್ಬರಿಗೂ ನಿರ್ಮಾಪಕ ಒಳ್ಳೇದಾಯಿತು ಅಂತ ಹೇಳಿದ್ರೆ ಇನ್ನೊಂದು ಜನ ಕಲಾವಿದರು, ಟೆಕ್ನಿಷಿಯನ್ನು ಪ್ರತಿಯೊಬ್ಬರು ಕೆಲಸ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅಗೇನ್ ಇನ್ನೊಂದೇನು ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕವಿರಾಜ್ ಸರ್ ಹೇಳಿದ್ರು ಅವಾಗಲೇ, ಈಗೇನು 100 ದಿನ ಅವಾಗೇನು 100 ಕೋಟಿ ಮಾಡ್ತಿತ್ತು ಕಲೆಕ್ಷನ್ ಸಿನಿಮಾ, ಈಗ ಸಿನಿಮಾ ಚೆನ್ನಾಗಾಯಿತು ಅಂತಂದ್ರೆ 3 ದಿನದಲ್ಲಿ 100 ಕೋಟಿ ಕಲೆಕ್ಷನ್ ಮಾಡುತ್ತೆ. ಹಾಗಾಗಿ ಕವಿರಾಜ್ ಸರ್ ಹೇಳಿದಂಗೆ ಸಿನಿಮಾನ 3 ದಿನದಲ್ಲಿ ನೋಡಿದ್ರೆ ಭಾಳ ಬೆಸ್ಟು. 4ನೇ ದಿನ ಹೋದ್ರೆ ಇನ್ನು ಬಹುಶಃ ಮುಂದೆ ಹೋಗ್ತಾ 3 ಡೇಸ್ ಮಾತ್ರ ಥಿಯೇಟರ್ 3 ದಿನ ಇರುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಮುಂದೆ ಹೋಗ್ತಾ. ಸೊ ಎಲ್ರಿಗೂ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಹೀರೋಯಿನ್ನು ಆ್ಯಂಡ್ ರವಿ ಕೂಡ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಪ್ರತಿ ತಂಡಕ್ಕೂ ಒಳ್ಳೇದಾಗಲಿ. ನಮ್ಮ ಟೀಮ್ ಮೇಲೆ ಎಲ್ಲರ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಗೌರಿ ಶಂಕರ್ ಬಂದಿದ್ದಾರೆ. ಥ್ಯಾಂಕ್ ಯು ಗೌರಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ಶಿವ ನಿರ್ಮಾಪಕ ಕೃಷ್ಣ ಅವರನ್ನು ಮತ್ತು ಆಲ್ವಿನ್ ಡೈರೆಕ್ಟರ್ ನನ್ನ ನಮಸ್ಕಾರ ತಿಳಿಸ್ತೀನಿ. ಚಿತ್ರದಲ್ಲಿ ಸಾಹಸ ದೃಶ್ಯಗಳು ಮಾಡಿದ್ದೀನಿ. ಡೈರೆಕ್ಟರ್ ಏನು ಕತೆ ಹೇಳಿರ್ತಾರೋ ಕತೆ ಪೂರ್ವಕವಾಗಿ ಅದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಬಟ್ ಅದಕ್ಕೆ ಎಷ್ಟು ವೆಚ್ಚ ಖರ್ಚಾದ್ರೂ ನಿರ್ಮಾಪಕರು ಹಿಂಜರಿದೇ ಮಾಡಿ ಅಂತೇಳಿ ನನಗೆ ಬೆನ್ನಿಂದ ಇದ್ದರು. ಸೊ ಅವರು ಯಾವಾಗೂ ಇದೇ ಥರ ಎಲ್ಲ ಸಿನಿಮಾಗಳು ಮಾಡಲಿ ಅಂತ ನಾನು ಇದು ಮಾಡ್ತೀನಿ. ಸೊ ಭಾರ್ಗವ್ ಬಗ್ಗೆ ಹೇಳ್ಬೇಕಾದ್ರೆ, ನಾನು ಆ್ಯಕ್ಷನ್ಸ್ ಮಾಡಬೇಕಾದಾಗ ಅವ್ರಿಗೆ ಭಯ ಇತ್ತು, ಏನಪ್ಪ ಇದು ಮಾಸ್ಟರ್ ಜೊತೆ ಮಾಡೋದೇನೋ ಅಂತ. ಆಮೇಲೆ ಹೊಂದ್ಕೊಂಡು ಹೋಗ್ತಾ ಸೊ ಅವ್ರು ಡೂಪ್ ಇಲ್ಲದೆ ಮಾಡಿಸಿದ್ದೀನಿ. ಎಲ್ಲ ಸಿನಿಮಾಗಳು ಹೊಸಬರಿಗೆ ಡೂಪ್ ಹಾಕ್ಸ್ತೀನಿ. ಈ ಸಿನಿಮಾದಲ್ಲಿ ಅವ್ರು ಡೂಪ್ ಇಲ್ಲದೇ ಒರಿಜಿನಲ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಬರೀ ಕಷ್ಟಪಟ್ಟರೆ ಸಾಲದು, ಸಿನಿಮಾ ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು. ಹಾಗೆ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಕನ್ನಡ ಸಿನಿಮಾ ಬಂದು ಕನ್ನಡಿಗರು ಈ ಸಿನಿಮಾವನ್ನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ವಂದನೆಗಳು. ಸಿನಿಮಾ ಇವತ್ತು ಆಡಿಯೋ ಲಾಂಚ್ ಮಾಡ್ತಿದ್ವಿ. ಅದು ಕ್ರಿಶ್ ಮ್ಯೂಸಿಕ್ ಸಂಸ್ಥೆ ಅಡಿಯಲ್ಲಿ. ಇದು ನಮ್ಮ ನಿರ್ಮಾಪಕರ ಸ್ವಂತ ಕಂಪ್ನಿ. ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸದಾಗಿ ಏನೋ ಕೊಡಬೇಕು ಅಂತ ಈ ಒಂದು ಆಡಿಯೋ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಕ್ರಿಶ್ ಮ್ಯೂಸಿಕ್ ಅಂತ. ನಿಮ್ಮ ಎಲ್ಲಾ ಮೊಬೈಲ್ಗಳಲ್ಲಿ ದಯವಿಟ್ಟು ಹೊಸ ಕಂಪ್ನಿಗಳು ಇಂಡಸ್ಟ್ರಿಗೆ ಬರಬೇಕು. ಎಲ್ಲರೂ ಇವಾಗ ಈ ದಿನಗಳಲ್ಲಿ ಅದೇ ಮಾತಾಡ್ತಿದ್ರು, ಪ್ರೊಡ್ಯೂಸರ್ಸ್ದೇ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ದಯವಿಟ್ಟು ನಿಮ್ಮ ಮೊಬೈಲ್ಗಳಲ್ಲಿ ಕ್ರಿಶ್ ಮ್ಯೂಸಿಕ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಹಂಬಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಜೊತೆಲಿ ಈ ಸಿನಿಮಾದಲ್ಲಿ 4 ಸಾಂಗು ವಿಜಯ್ ಸರ್ ತುಂಬಾ ಅದ್ಭುತವಾಗಿ ಕಂಪೋಸಿಷನ್ ಕೊಟ್ಟಿದ್ದಾರೆ. ಜೊತೆಲಿ ನಂಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತವರು ನನ್ನ ಲಿರಿಸಿಸ್ಟ್ಗಳು. ಒಂದು ಕವಿ ಸರ್, ನಾನು ಅವ್ರ ದೊಡ್ಡ ಫ್ಯಾನು. ನನ್ನ ಕಾಲೇಜಲ್ಲಿ ಅವರು ಅತಿಥಿಗಳಾಗಿ ಬಂದಿದ್ರು, ಆಗ ಮಾತಾಡಿದ್ದು. ಈಗ ನನ್ನ ಸಿನಿಮಾದಲ್ಲಿ ಅವರು ಒಬ್ರು ಆಗಿದ್ದಾರೆ ಅನ್ನೋದೇ ತುಂಬಾ ಖುಷಿಯಾದ ವಿಷಯ. ತುಂಬಾ ಥ್ಯಾಂಕ್ ಯು ಸರ್. ಸಾಂಗು ತುಂಬಾ ಅದ್ಭುತವಾಗಿ ಬಂದಿದೆ. ಪ್ರತಿಯೊಂದು ಲೈನು, ನಿನ್ನ ಕಣ್ಣ ಮಚ್ಚಿಗೆ, ಅದೆಲ್ಲ ಅದ್ಭುತವಾಗಿದೆ. ಅದು ಎಷ್ಟೊತ್ತಿ ಕೇಳಿದ್ರು ಮತ್ತೆ ಮತ್ತೆ ಕೇಳ್ಬೇಕನ್ಸುತ್ತೆ ಆ ಪದಗಳು, ಸಾಲುಗಳು. ತುಂಬಾ ತುಂಬಾ ಥ್ಯಾಂಕ್ ಯು ಸರ್. ಜೊತೆಲಿ ಶ್ರೀರಾಮ್ ತಪಸ್ವಿ ಸರ್, ನಿಮ್ಗೂ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಶಿವನ ಸಾಂಗು ಫಸ್ಟ್ ನಾವು ಪ್ಲಾನ್ ಮಾಡಿದಾಗ ಪ್ರೊಡ್ಯೂಸರ್ ಸರ್ ಹೇಳಿರ್ಲಿಲ್ಲ ಈ ತರ ಇದ್ರೆ ಇಂಟ್ರೊಡಕ್ಷನ್ ಅಲ್ಲಿ ಏನೋ ಚೆನ್ನಾಗಿರತ್ತೆ ಅಂತ. ಆಗ ಸಂಸ್ಕೃತನ ಬಳಸ್ಕೊಡೋಣ ಸರ್ ಈ ಸಾಂಗಿಗೆ, ತುಂಬಾ ನಿಲ್ಲತ್ತೆ ಇಂಡಸ್ಟ್ರಿಯಲ್ಲಿ ಅಥವಾ ಜನರ ಮನಸ್ಸಲ್ಲೂ ನಿಲ್ಲತ್ತೆ ಅಂದಾಗ ತುಂಬಾ ಅದ್ಭುತವಾದ ಟ್ಯೂನ್ ಕೊಟ್ಟರು. ಇದಕ್ಕೆ ಅಷ್ಟೇ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ದು ನಾಗೇಶ್ ಸರ್. ಜೋಗಿ ಅಥವಾ ತುಂಬಾ ಸಿನಿಮಾ, ಪ್ರೇಮ್ ಸರ್ ಸಿನಿಮಾಗಳನ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದಂಥವ್ರು. ಜೊತೆಲಿ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಅದ್ಭುತವಾಗಿ ಆ ಪ್ಯಾಥೋ ಸಾಂಗ್ ಅನ್ನ ಬರ್ಕೊಟ್ಟಿದ್ದಾರೆ. ಅವರು ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಇನ್ನೊಬ್ರು ಗೋಸ್ಪೀರ್ ಸರ್, ನನ್ನ ಸ್ನೇಹಿತರು. ಅವರು ಇಂಡಸ್ಟ್ರಿಗೆ ಬಂದಾಗಿಂದನೂ ಸ್ವಲ್ಪ ಜೊತೆಲಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಿದ್ದವರು. ಅವರು ತುಂಬಾ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಈ ಸಿನಿಮಾ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ವಿಜಯ್ ಸಿನಿಮಾಸ್ ಅವರು ರಿಲೀಸ್ ಮಾಡ್ತಿದ್ದಾರೆ. ಆಲ್ ಓವರ್ ಕರ್ನಾಟಕ ಒಂದು 80 ರಿಂದ 90 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ನಡೀತಿದೆ. ಸೆಪ್ಟೆಂಬರ್ 5ಕ್ಕೆ
ಅನೌನ್ಸ್ ಮಾಡ್ತಾ ಇದೀವಿ. ಆಲ್ರೆಡಿ ಎಲ್ಲ ಕಡೆ ನಾವು ಹೇಳಿದೀವಿ, ಮೀಡಿಯಾಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಮಾಡ್ತಿದ್ವಿ. ಕ್ರಿಶ್ ಮ್ಯೂಸಿಕ್ ಅಡಿಯಲ್ಲಿ ಈ ಆಡಿಯೋ ಲಾಂಚ್ ಆಗ್ತಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಸರ್, ಇದು ಲವ್ ಮತ್ತೆ ಆಕ್ಷನ್ ಸಬ್ಜೆಕ್ಟ್, 2 ಜೋನರಲ್ಲಿ ಹೋಗುತ್ತೆ. ಒಂದು ಕಾಲೇಜು ಎಪಿಸೋಡ್ ಮತ್ತೆ ಇನ್ನೊಂದು ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದಾಗ, ಇವಾಗೆಲ್ಲ ನಾವು ತುಂಬಾ ನೋಡ್ತಾ ಇದೀವಿ ಸರ್, ಲವ್ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ. ವಾಟ್ಸಪ್ ಮೊಬೈಲ್ ಇರೋದ್ರಿಂದ ಒಂದು ಪಿಂಕ್ ಕಳ್ಸಿದ್ರೆ ಸಾಕು, ಒಂದು ಟೆಕ್ಸ್ಟ್ ಮೆಸೇಜ್ ಕಳ್ಸಿರೋ ಒಂದು ಹಾರ್ಟ್ ಸಿಂಬಲ್, ಲವ್ ಸ್ಟಾರ್ಟ್ ಆಗುತ್ತೆ, ನಾಳೆನೆ ಲವ್ ಅಥವಾ ಸುತ್ತಾಟ, ನಾಡಿದ್ ಮದ್ವೆ ಮತ್ತೆ ಬ್ರೇಕಪ್ ಆಗುತ್ತೆ. ಬಟ್ ನಮ್ಮ ಸಿನಿಮಾ ಕತೆ ಒಳತಿರಳೆ ಬೇರೆ ತರನೇ ನಾವು ಮಾಡ್ಕೊಂಡಿದ್ವಿ. ಲವ್ ಮಾಡೋದ್ರ ಜೊತೆಗೆ ಆ ಲವ್ ನ ಹೆಂಗ್ ಉಳಿಸ್ಕೊಳಕ್ಕೆ ಹೀರೋ ಹೀರೋಯಿನ್ ಒದ್ದಾಡ್ತಾರೆ ಈ ಸಮಾಜದಲ್ಲಿ ಅಥವಾ ಫ್ಯಾಮಿಲಿಗಳ ಮಧ್ಯದಲ್ಲಿ ಅಥವಾ ಆ ಊರಲ್ಲಿ ಒಂದು ಇನ್ಸಿಡೆಂಟ್ ನಡೆದಾಗ ಅನ್ನೋದ್ರ ಮೇಲೆ ಕತೆ ತಗೊಂಡೋಗಿದ್ದೀವಿ ಸರ್. ಇದು ಬೆಂಗಳೂರು, ಮಂಡ್ಯ, ಮಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ್ದೀವಿ ಸರ್. ನಮ್ಮ ಐಡಿಯಾ ಇವಾಗ ಫಸ್ಟ್ ಕನ್ನಡದಲ್ಲಿ ಹೋಗ್ತಾ ಇದೀವಿ. ಅದ್ರ 3 ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ರೆಡಿ ಆಗಿದೆ, ಕನ್ನಡ, ತಮಿಳು, ತೆಲುಗು. ಆ ಲ್ಯಾಂಗ್ವೇಜ್ ಅಲ್ಲಿ ಆ ಲಿರಿಸಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಕೆಲಸ ಮಾಡಿದ್ದಾರೆ. ನಾವು ಬೆಂಗಳೂರು ಫಸ್ಟ್ ನಮ್ಮ ರಾಜ್ಯದಲ್ಲಿ ರಿಲೀಸ್ ಮಾಡಿಕೊಂಡು ತದನಂತರದಲ್ಲಿ ನಾವು ಬೇರೆ ರಾಜ್ಯಗಳಲ್ಲಿ ತಮಿಳು ಮತ್ತೆ ತೆಲುಗು ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್. ಓಂ ಶಿವಂ ನಾಯಕನ ಹೆಸರು ಶಿವ ಅಂತ. ಶಿವನ ಅಗ್ರೆಸಿವ್ ನಮಗೆಲ್ಲರಿಗೂ ಗೊತ್ತಿದೆ, ಕೋಪ ಮತ್ತೆ ತಾಳ್ಮೆನೂ ಗೊತ್ತಿದೆ. ಆ ಒಂದು ಪೋರ್ಟ್ರೈನ ಹಿಡ್ಕೊಂಡು ಹೀರೋನ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿದೀವಿ. ಹಾಗಾಗಿ ಓಂ ಶಿವಂ ಅಂತ ಹೆಸರು ಇಟ್ಟಿದ್ದೀವಿ ಸರ್. ಖಂಡಿತ ಲವ್ ಅಂದ್ಮೇಲೆ ವಿಲನ್ ಇದ್ದೇ ಇರ್ತಾರೆ, ಅದು ನಿಮಗೆ ಗೊತ್ತಿದೆ ಸೀನಿಯರ್, ನಾನು ಹೇಳೋ ಅವಶ್ಯಕತೆನಿಲ್ಲ. ಲವ್ ಅಂದ್ಮೇಲೆ ಇರ್ಲೇಬೇಕದು ವಿಲನ್ಸ್ಗಳು. ಹಾಗಾಗಿನೇ ನಮ್ಮ ಸಿನಿಮಾದಲ್ಲಿ ಕಾಕ್ರೋಚ್ ಸುದೀಪ್ ಸರ್ ಆಗಿರ್ಬೋದು, ರವಿ ಕಾಳೆ ಸರ್ ಆಗಿರ್ಬೋದು, ವರ್ಧನ್ ಸರ್ ಆಗಿರ್ಬೋದು, ಯಶ್ ಶೆಟ್ಟಿ ಅವರು ಮತ್ತೆ ಉಗ್ರಂ ರವಿ ಸರ್, ತುಂಬಾ ದೊಡ್ಡ ಆರ್ಟಿಸ್ಟ್ಗಳನ್ನೇ ಒಂದಿಷ್ಟು ಜನನ ಇಟ್ಕೊಂಡು ಕೆಲಸ ಮಾಡಿದ್ವಿ. ಜೊತೆಲಿ ಅಪೂರ್ವ ಮೇಡಮ್, ಲಕ್ಷ್ಮಿ ಮೇಡಮ್. ಲೆಕ್ಕದಲ್ಲಿ ಇವ್ರಿಷ್ಟು ಜನ ವಿಲನ್ ಇದ್ರು ಮೇನ್ ವಿಲನ್ ಒಬ್ರು ಲೇಡಿ ಬರ್ತಾರೆ, ಆ ಕ್ಯಾರೆಕ್ಟರ್ನೇ ಮೇನ್ ವಿಲನ್ ಆಗಿರ್ತಾರೆ. ಅಪೂರ್ವ ಮೇಡಮ್ ಆ ಪಾತ್ರವನ್ನ ನಿಭಾಯಿಸಿದ್ದಾರೆ. ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಯಾವುದು ಏನು ಅಂತ. ಸರ್, ಥ್ರಿಲ್ಲಿಂಗ್ ಫ್ಯಾಕ್ಟ್ ಅಂದ್ರೆ ನಾವು ಮಡಿಕೇರಿ ಸರೌಂಡಿಂಗ್ ಮತ್ತೆ ನಮ್ಮ ಮಂಡ್ಯದ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿದ್ವಿ. ಆವಾಗ ನೈಟ್ ಮಳೆಯಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯ್ತು. ಮಳೆ ಶೂಟಿಂಗ್ ನಿಲ್ಸಿ ನಮ್ಮ ಕ್ಯಾಮ್ರಾಮನ್ಗೆ ಚೇಡೆಲ್ಲ ಕಚ್ಚಿ ಏನೋ ಸ್ವಲ್ಪ ಸಮಸ್ಯೆ ಆಯ್ತು ಅದೆಲ್ಲ. ಅದಾದ್ಮೇಲೆ ಅಗೇನ್ ಒಂದಿನ ಗ್ಯಾಪ್ ಕೊಟ್ಟು ಮತ್ತೆ ಅದೇ ಎಪಿಸೋಡ್ ನ ಶೂಟ್ ಮಾಡಿದ್ವಿ. ಜೊತೆಲಿ ಜಾಸ್ತಿ ಒಂದಿಷ್ಟು ಸರ್ಚಿಂಗ್ ಎಪಿಸೋಡ್ಸ್ಗಳೆಲ್ಲ ಸಿನಿಮಾದಲ್ಲಿ ಇದೆ, ರನ್ನಿಂಗ್ ಮತ್ತೆ ಸರ್ಚಿಂಗ್. ಕಾಲಿಗೆ ಸ್ಲಿಪ್ಪರ್ ಇಲ್ದೇನೆ ಹೀರೋ ಹೀರೋಯಿನ್ ಅಷ್ಟು ಎಪಿಸೋಡ್ಗಳನ್ನ ಮಾಡಿದ್ದಾರೆ. ಪಾಪ 3 ದಿನ ಆಸ್ಪತ್ರೆಯಲ್ಲಿ ಇದ್ರು ಹೀರೋಯಿನ್. ಆ ಒಂದಿಷ್ಟು ಎಪಿಸೋಡ್ ಇವಾಗ ನಮಗೆ ನೆನಪಾಗುತ್ತೆ, ಫುಟೇಜ್ ಎಲ್ಲ ನೋಡ್ತಾ ಇದ್ದಾಗ ಅದಿದ್ದಾಗ. ಖಂಡಿತ ಸರ್. ಸರ್, ಪೋಸ್ಟಲ್ ಕನ್ನಡ ಮತ್ತೆ ಇಂಗ್ಲಿಷ್ 2 ಇದೆ ಸರ್. ಇದು ಲಿರಿಕಲ್ ಸಾಂಗ್ ಸರ್. ಸರ್, ಎಲ್ಲಾ ಕಡೆ ರೀಚ್ ಆಗತ್ತೆ ಇಂಗ್ಲಿಷ್ ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದೀವಿ ಸರ್. ಬರುತ್ತೆ ಖಂಡಿತವಾಗ್ಲು, ಬಟ್ ನಮ್ಮ ಉದ್ದೇಶ ಏನಾಗಿತ್ತು ಎಲ್ಲ ಕಡೆ ರೀಚ್ ಆಗುತ್ತಲ್ಲ, ಹಾಗಾಗಿ ಸಬ್ಸ್ಕ್ರೈಬರ್ಸ್ ಇವಾಗ ನೋಡೋರು ಎಲ್ಲರೂ ಅದೇ ತರ ನೀವು ನೋಡ್ತಾರೆ, ಇಂಗ್ಲಿಷ್ ಇತ್ತು ಅಂದ್ರೆ ಈಸಿ ಆಗುತ್ತೆ ಅಂತ, ಹಾಗಾಗಿ ಅದು ಮಾಡಿದ್ದು. ಬೇರೆ ಉದ್ದೇಶ ಏನಿಲ್ಲ ಸರ್. ನಾನು ಕನ್ನಡದವನು, ಶಿವಮೊಗ್ಗ ಮಲೆನಾಡು ಪ್ರದೇಶದವನು, ಸಹ್ಯಾದ್ರಿ ಕಾಲೇಜಲ್ಲಿ ಓದಿರೋದು. ಸರ್ ಅವರ ಜೂನಿಯರ್ ನಾನು ಕಾಲೇಜ್ಗಳಲ್ಲಿ. ನೇಹಾ ಸರ್ ಖಂಡಿತ ವಿಲನ್ ಅಲ್ಲ ಸರ್, ಗುರುಗಳಿದ್ದಾಗೆ ನನಗೆ ಇಂಡಸ್ಟ್ರಿಯಲ್ಲಿ. ಸರ್, ಮುಂದಿನ ದಿನಗಳಲ್ಲಿ ಪ್ಲಾನ್ ನಡೀತಾ ಇದೆ ಸರ್. ಇಲ್ಲಿ ಬಂದಿರೋದ ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ಅಂತ, ಈ ಸಿನಿಮಾದ ನಿರ್ಮಾಪಕ. ನಾನು ಮೊದಲನೇ ಸಿನಿಮಾ ಮಾಡಿದ್ದು ಒಂದು ಕನಸಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಸುಮಾರು ಒಂದು 20 ವರ್ಷಗಳಿಂದ ನಾನೇ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಆಸೆ ಇಟ್ಕೊಂಡಿದ್ದೆ. ಸುಮಾರು ಜನ ನನಗೆ ತುಂಬ ಆಸೆ ಇಟ್ಟು ಆ ಸಿನಿಮಾ ಮಾಡ್ಸೋಕ್ಕೆ ನನಗೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ನನಗೆ ಚಾನ್ಸ್ ಕೊಟ್ಟಿಲ್ಲ. ಅದನ್ನು ನಾನು ಕನಸಿಟ್ಕೊಂಡು ನನ್ನ ಮಗನ ಮೇಲೆ ನಾನು ಪ್ರಯೋಗ ಮಾಡಿದ್ದೀನಿ. ಖಂಡಿತ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ, ಇದನ್ನು ಮುಂದಿನ ನನಗೆ ಇದು ಗೆಲುವಿಗೋಸ್ಕರ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮಾಡಿದ್ದೀನಿ ಸರ್ ನಾನು. ಹೌದು ಸರ್, ನನಗೆ ಅದು ನನ್ನ ಕನಸಲ್ಲಿತ್ತು, ಅದಕ್ಕೆ ನಾನು 2 ರೋಲ್ ಮಾಡಿದ್ದೀನಿ ಸರ್. ಹಾಂ ಸರ್, ನನಗೆ ಒಂದು ಅಂದ್ಕೊಂಡಿದ್ದೀನಿ ಸರ್, 80ರಿಂದ 100 ಅಂದ್ಕೊಂಡಿದ್ದೀನಿ. ಮುಂದಿನ ದಿನದೊಳಗೆ ಅದಕ್ಕೆ ಎಷ್ಟು ಸಿಗುತ್ತೆ ಪ್ಲಾನ್ ಮಾಡ್ತೀನಿ. 100% 100 ಥಿಯೇಟರ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಸರ್, ಎಷ್ಟು ಸಿಗುತ್ತೆ. ಓಕೆ, ಥ್ಯಾಂಕ್ ಯು.